ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ಆನ್ಯುವಲ್ ಎಕ್ಸಾಮ್ 2020 ಅಂತಕ್ಕಂಥದ್ದು ಉಪನ್ಯಾಸ ಅಂದರೆ ಕಾದಂಬರಿ ವಿಧದಲ್ಲಿದೆ, ಮಾತೃಭೂಮಿ ಪದ್ಯದಲ್ಲಿ ಇತ್ತು. ಬಾಯೆ ಹಾತ್ ಮೇ ನ್ಯಾಯ ಪತಾಕ, ದಾಯಿನೇ ಹಾತ್ ಮೇ ಜ್ಞಾನದೀಪ. ಸೊ ಪದ್ಯದಲ್ಲಿ ಇದೆ, ಏಕ ಹಾತ್ ಮೇ ನ್ಯಾಯ ಪತಾಕ, ಜ್ಞಾನದೀಪ ದೂಸರೆ ಹಾತ್ ಮೇ ಅಂತ ಸಾಲಿದೆ. ಸೊ ಅದನ್ನೇ ಹೇಳ್ತಾರೆ, ಬಾಯೆ ಹಾತದಲ್ಲಿ ನ್ಯಾಯ ಪತಾಕ ಇದ್ರೆ ದಾಯಿನೇ ಹಾತ್ ಮೇ ಜ್ಞಾನದೀಪ ಇದೆ. ಕೇಲಾ ಪೀಲಾ ರಂಗ್, ಸೇಬ್ ಗುಲಾಬಿ ರಂಗ್. ಎಸ್, ಸೊ ಕೇಲಾ ಅಂದರೆ ಬಾಳೆಹಣ್ಣು, ಪೀಲಾ ರಂಗ್ ಇದೆ, ಹಳದಿ ಬಣ್ಣ ಇದ್ದರೆ, ಸೇಬ್ ಯಾವ ಬಣ್ಣದಲ್ಲಿ ಇದೆ ಅಂದರೆ ಗುಲಾಬಿ ರಂಗ್ ಅಂತಕ್ಕಂಥದ್ದು ಆಲ್ರೆಡಿ ಎಸ್ ಬಂದಿದೆ, ಇದರಲ್ಲಿ ಪಾಠದಲ್ಲಿ ಬಂದಿದೆ. ಸೊ ಅದನ್ನೇ ತಾವೇನು ಮಾಡಬೇಕು, ಬರಿಬೇಕು. ಲಾಲ್ ಅಂತಕ್ಕಂಥದ್ದು ಬರೆಯುವ ಹಾಗಿಲ್ಲ. ನೆಕ್ಸ್ಟ್, ನಾಗ್ಪುರ್ ಸಂತ್ರಾ ಕಾಶ್ಮೀರ್ ಡ್ಯಾಶ್ ಅಂದರೆ ನಾಗ್ಪುರ್ ಇದು ಫೇಮಸ್ ಇರ್ತಕ್ಕಂಥದ್ದು ಸಂತ್ರಾಗೆ, ಓಕೆ, ಬಟ್ ಕಾಶ್ಮೀರಿ ಇದು ಫೇಮಸ್ ಇರ್ತಕ್ಕಂಥದ್ದು ಸೇಬ್ಗೆ ಅಂತಕ್ಕಂಥದ್ದು. 1907 ಮಹಾದೇವಿ ವರ್ಮಾಜಿ ಕಾ ಜನ್ಮ ಅಂದರೆ 1907ರಲ್ಲಿ ಮಹಾದೇವಿ ವರ್ಮಾ ಅವರು ಹುಟ್ಟಿಕೊಂಡ್ರು. 1987 ಅಂದರೆ 1987ರಲ್ಲಿ ಏನಾಯ್ತಪ್ಪ ಅಂದರೆ ಮಹಾದೇವಿ ವರ್ಮಾಜಿ ಕಾ ನಿಧನ್. ಸೊ ಮಹಾದೇವಿ ವರ್ಮಾ ಅವರು ಏನಾದ್ರಪ್ಪ ಅಂದರೆ ತೀರಿ ಹೋದರು ಅಂತಕ್ಕಂಥದ್ದು. ಗುಲಾಬ್ ಪೌದಾ ಹೇ ಸೋನ್ಜುಹಿ ಡ್ಯಾಶ್. ಸೊ ಗುಲಾಬಿ ಬಳ್ಳಿ ಆದರೆ ಸೋನ್ಜುಹಿ ಅಂತಕ್ಕಂಥದ್ದು ಅದು ಕೂಡ ಒಂದು ಲತಾ ಅಂತ ಏನು ಮಾಡ್ತಾರೆ ಹೇಳ್ತಾರ, ಲತಾ ಅಂತಂಗೆ ಪೊದೆ ಅದು ಬಳ್ಳಿ. ಗಾಂಧೀಜಿ ರಾಷ್ಟ್ರಪಿತ, ಅಬ್ದುಲ್ ಕಲಾಂ ರಾಷ್ಟ್ರಪತಿ. ಎಸ್, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ರಾಷ್ಟ್ರಪಿತ ಅಂತ ಯಾರನ್ನ ಕರಿತೀವಿ, ಫಾದರ್ ಆಫ್ ಅವರ್ ನೇಷನ್ ಗಾಂಧೀಜಿ. ಆದರೆ ಪ್ರೆಸಿಡೆಂಟ್, ಪೀಪಲ್ಸ್ ಪ್ರೆಸಿಡೆಂಟ್, ಜನವಾದಿ ರಾಷ್ಟ್ರಪತಿ ಅಂತಲೂ ಕೂಡ ಅಬ್ದುಲ್ ಕಲಾಂ ಅವರನ್ನು ಕರಿತಿದ್ರು. ಸೊ ಅದನ್ನು ರಾಷ್ಟ್ರಪತಿ ಅಂತ ನಾವೇನು ಮಾಡಬೇಕು, ಬರಿಬೇಕು. ಸೊ ನೆನಪಿಟ್ಕೊಡ್ರಿ, ಅಬ್ದುಲ್ ಕಲಾಂ ಪಾಠದಲ್ಲಿ ಬಹಳಷ್ಟು ಸಂಬಂಧೀಕರಣ ಪ್ರಶ್ನೆಗಳಿದಾವೆ. ಪಿತಾ ಜೈನುಲಾಬ್ದೀನ್, ಮಾತಾ ಆಶಿಯಮ್ಮ, ಅಹಮದ್ ಜಲಾಲುದ್ದೀನ್ ಯಾರು, ಅಂತರಂಗ ಮಿತ್ರ, ಓಕೆ. ಚಚೆರೆ ಭಾಯ್ ಯಾರು, ಶಂಸುದ್ದೀನ್. ಸೊ ಇಲ್ಲಿಂದ ಎಲ್ಲ ಕೂಡ ಪ್ರಶ್ನೆಗಳು ಏನಾಗ್ಬೋದು, ಬರಬಹುದು. ಜಲಾಲುದ್ದೀನ್ ಜೀಜಾ ಹೇ, ಶಂಸುದ್ದೀನ್ ಚಚೆರೆ ಭಾಯಿ ಹೇ. ಪಂಡಿತ್ ರಾಜಕಿಶೋರ ಕಿಶನಗಂಜ, ಬಸಂತ್ ಅಹಿರ್ಟೀಲಾ ಅಂತಕ್ಕಂಥದ್ದು. ಇಲ್ಲಿ ಪಂಡಿತ್ ರಾಜ್ಕಿಶೋರ್ ಇರೋದು ಕಿಶನ್ಗಂಜದಲ್ಲಿದ್ದರೆ, ಬಸಂತ ಇರೋದು ಅಹಿರ್ಟೀಲಾ. ಆತ ಭಿಕು ಅಹಿರನ ಮನೆಯಲ್ಲಿ ಇರ್ತಾನೆ, ಬಟ್ ಅದು ಭಿಕು ಅಹಿರನ ಮನೆ ಇರೋದಿಲ್ಲಪ್ಪ ಅಂದರೆ ಅಹಿರ್ಟೀಲಾದಲ್ಲಿ. ನೆಕ್ಸ್ಟ್ ಮುಂದೆ ಇರ್ತಕ್ಕಂಥದ್ದು ಪಂಡಿತ್ ರಾಜ್ಕಿಶೋರ್ ಮಜ್ದೂರೋಂ ಕೆ ನೇತಾ ಹೇ, ಬಸಂತ್ ಡ್ಯಾಶ್ ಅಂದಂಗೆ. ಅಂದರೆ ಸೊ ಪಂಡಿತ್ ರಾಜ್ಕಿಶೋರ್ ಅವರು ಮುಖ್ಯವಾಗಿ ಒಬ್ಬ ಏನಪ್ಪ ಅಂದರೆ ಶ್ರಮಿಕರ ನಾಯಕ ಅಂತ ಹೇಳಿದರೆ, ಸೊ ಬಸಂತ ಯಾರಪ್ಪ ಅಂದರೆ ಒಬ್ಬ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಧೇಯಕನಾಗಿರ್ತಕ್ಕಂಥ ಹುಡುಗ. ದಯಾ ಧರ್ಮ ಕಾ ಮೂಲ ಹೇ, ಪಾಪ ಅಭಿಮಾನ ಕಾ ಮೂಲ ಹೇ. ನೆಕ್ಸ್ಟ್, ಫೇಸ್ಬುಕ್ ವರದಾನ್ ಹೇ, ಹೈಕಿಂಗ್ ಅಭಿಶಾಪ್ ಹೇ. ಇಲ್ಲಿ IT ಮತ್ತು ITS ಅಂತ ಎರಡು ಬರ್ತಾವೆ, ನೆನಪಿಟ್ಕೊಡ್ರಿ. IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ITS ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್, ಅವುಗಳು ಕೂಡ ಬರ್ಬೋದು. ಅದೇ ಥರ ಕರ್ನಾಟಕ ಸಂಪದಾ ಪಾಠದಲ್ಲಿನೂ ಕೂಡ ಇದಾವೆ. IIT ಇದ, ಆಮೇಲೆ HMT ಅದ, ಸೊ BL ಅದ. ಸೊ ಅದನ್ನೆಲ್ಲ ಕೂಡ ನೋಡ್ಕೊಡ್ರಿ. ಟೋಟಲಿ 6 ಇದಾವೆ, ಓಕೆ. ಅದನ್ನು ವಿಸ್ತೃತ ರೂಪವಾಗಿ, ಸೊ ಅಲ್ಲಿಂದನೂ ಕೂಡ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇದಾವೆ. ನೆಕ್ಸ್ಟ್, ವಿಡಿಯೋ ಕಾನ್ಫರೆನ್ಸ್ ವಿಚಾರ ವಿನಿಮಯ ಹೇ, ಈ ಪ್ರಶಾಸನ ಪಾರದರ್ಶಿ ಪ್ರಶಾಸನ, ಅದನ್ನು ಈ ಗವರ್ನೆನ್ಸ್ ಅಂತಲೂ ಕೂಡ ಏನು ಮಾಡ್ತಾರೆ ಹೇಳ್ತಾರೆ. ಪಹಲಾ ದಿನ ಚಪ್ಪಲೆ ಗಾಯಬ್ತಿ, ದೂಸರೇ ದಿನ ಚಾದರೆ. ಇಮಾನ್ದಾರೋಕೆ ಸಮ್ಮೇಳನ ಮೇ ಒಳಗೆ ಯಾವ್ಯಾವ ದಿನ ಏನೇನು ಕಳುವಾಯ್ತು ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ಸೊ ಮೊದಲ ದಿನ ಏನು ಕಳುವಾಯ್ತು, ಎರಡನೇ ದಿನ ಏನು ಕಳುವಾಯ್ತು, ಅದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮುಖ್ಯ ಧೀರಜ್ ಸಕ್ಸೇನಾ ಹೇ, ಸೇವಕ್ ಡ್ಯಾಶ್. ಸೊ ಅಂದರೆ ಆ ರೋಬೋಟ್ ಪಾಠದಲ್ಲಿ ಇರ್ತಕ್ಕಂಥ ನಾಯಕ ಯಾರಪ್ಪ ಅಂದರೆ ಧೀರಜ್ ಸಕ್ಸೇನಾ, ಬಟ್ ಸೇವಕ್ ಯಾರಾಗಿದ್ರು ಸಾಧುರಾಮ್. ಅಲ್ಲಿ ಶರ್ಮಾ ಮನೆತನದಲ್ಲಿರ್ತಕ್ಕಂಥ ನಾಯಿ, ಸಕ್ಸೇನಾ ಮನೆತನದಲ್ಲಿರ್ತಕ್ಕಂಥ ನಾಯಿ, ಓಕೆ. ಅವುಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಅವುಗಳ ಬಗ್ಗೆನೂ ಕೂಡ ನೆನಪಿಟ್ಕೊಳ್ಳಿ. ಝಬ್ರು ಮತ್ತು ಎಸ್ ಶೇರು. ಕಾಲಾನಾಗ್ ಪರ್ವತ್ ಹೇ, ಗಂಗೋತ್ರಿ ಗ್ಲೇಸಿಯರ್ ಹೇ. ಇಲ್ಲಿ ಮಹಿಳಾಕ್ಕೆ ಸಾಹಸಗಾತ ಪಾಠದಲ್ಲಿ ತಂದೆ ತಾಯಿಗಳ ಹೆಸರುಗಳು, ಓಕೆ. ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಇದು ಪಹಲೆ ಹಿಮಾಲಯ ಪರ್ವತಾರೋಹಿ ಪುರುಷ ತೇಂಜಿಂಗ್ ನೋರ್ಗೆ, ಪಹಲಿ ಎವರೆಸ್ಟ್ ಪರ್ವತಾರೋಹಿ ಮಹಿಳಾ ಜುನ್ಕೆ ತಾಬಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಆಮೇಲೆ ಮೇಜರ್ ಕುಮಾರ್, ಎಸ್ ಕರ್ನಲ್ ಖುಲ್ಲರ್, ಅಂಗ ದೋರ್ಜಿ, ಅದನ್ನೆಲ್ಲ ಆಮೇಲೆ ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಕರ್ನಾಟಕ ಚಂದನ್ ಕಾ ಆಗಾರ್, ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಅದನ್ನು ಗೋಲ್ ಗುಂಬಜ್ ವಿಜಯಪುರ, ಓಕೆ. ಆಮೇಲೆ ರಾಜ್ಮಹಲ್ ಎಲ್ಲಿ, ಮೈಸೂರಲ್ಲಿ, ಅದನ್ನು ಕೂಡ ಬರಬಹುದು. ಸೊ ಈ ಥರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರ್ನಾಟಕ ಸಂಪದದಲ್ಲಿನೂ ಕೂಡ ನೀವು ನೋಡ್ಕೊಂಡೋಗಿ, ಅಲ್ಲಿಂದ ಕ್ವಶನ್ಸ್ಗಳು ಬರ್ತಾವೆ. ಬಸವಣ್ಣ ವಚನಕಾರರಾದರೆ ಕನಕದಾಸರನ್ನ ಭಕ್ತ ಕವಿ ಅಂತೀವಿ. ಕಾಶ್ಮೀರಿ ಸೇಬ್ ಕತೆ ಆದರೆ ಗಿಲ್ಲು ಅಂತಕ್ಕಂಥದ್ದು ರೇಖಾಚಿತ್ರ. ತುಳಸಿಕೆ ದೋಹೆ ಅಂತಕ್ಕಂಥದ್ದು ದೋಹಾ ಆದ್ರೆ ಸುರ್ ಶಾಮ್ ಅಂತಕ್ಕಂಥದ್ದು ಪದ. ಅಭಿನವ್ ಮನುಷ್ಯ ಬರೆದವರು ರಾಮಧಾರಿ ಶಿವ್ ದಿನಕರ್. ಕೋಶಿಶ್ ಕರ್ನೆ ವಾಲೋ ಕಿ ಹಾರ ನಹಿ ಹೋತಿ ಬರೆದವರು ಸೋಹನ್ ಲಾಲ್ ದ್ವಿವೇದಿ.
ತುಳಸಿದಾಸರವರು ರಾಮಭಕ್ತಿ ಶಾಖೆಯನ್ನು ಪ್ರತಿನಿಧಿ ಮಾಡಿದ್ದಾರೆ. ಸೂರದಾಸರವರು ಕೃಷ್ಣ ಭಕ್ತಿ ಶಾಖೆಯನ್ನು ಪ್ರತಿನಿಧಿ ಮಾಡಿರ್ತಕ್ಕಂಥ ಕವಿ ಆಗಿದ್ದಾರೆ. ಇಮಾನ್ದಾರೋ ಕೆ ಸಮ್ಮೇಳನ ಮೇ ಬರೆದವರು ಅದು ಪಾಠ ಇರೋದು ವ್ಯಂಗ್ಯ ರಚನಾ ವಿಧ. ಸೊ ಮೇರಾ ಬಚ್ಪನ್ ಪಾಠ ಇರೋದು ಆತ್ಮಕಥಾ ವಿಧ. ಬಸಂತ್ ಕಿ ಸಚ್ಚಾಯಿ ಪಾಠ ಇರೋದು ಏಕಾಂಕಿ ವಿಧ. ಬಾಲಶಕ್ತಿ ಪಾಠ ಇರೋದು ಲಘು ನಾಟಿಕಾ ವಿಧ. ರೋಬೋಟ್ ಪಾಠ ಕಹಾನಿ ವಿಧದಲ್ಲಿದ್ದರೆ ದುನಿಯಾ ಮೇ ಪಹಲಾ ಮಕಾನ್ ಲೇಖ ವಿಧದಲ್ಲದ ಮೋಸ್ಟ್ ಇಂಪಾರ್ಟೆಂಟ್. ಬಸಂತ್ ಕಿ ಸಚ್ಚಾಯಿ ಬರೆದವರು ವಿಷ್ಣು ಪ್ರಭಾಕರ್. ಇಮಾನ್ದಾರೋ ಕೆ ಸಮ್ಮೇಳನ ಮೇ ಬರೆದವರು ಹರಿಶಂಕರ್ ಪರ್ಸಾಯಿ. ರೋಬೋಟ್ ಪಾಠ ಬರೆದವರು ಡಾಕ್ಟರ್ ಪ್ರದೀಪ್ ಮುಖ್ಯೋಪಾಧ್ಯಾಯ ಆಲೋಕ್. ದುನಿಯಾ ಮೇ ಪಹಲಾ ಮಕಾನ್ ಪಾಠ ಬರೆದವರು ಡಾಕ್ಟರ್ ವಿಜಯ ಗುಪ್ತಾ. लास्ट क्वेश्चन इತ್ತು पहला सेब सड़ा हुआ था, दूसरा सेब आधा सड़ा हुआ था, तीसरा सेब सो चौथा सेब. ಇಲ್ಲಿನೂ ಕೂಡ ಏನು ಮಾಡ್ಬೋದು ಕ್ವಶನ್ಸ್ಗಳನ್ನು ನಿಮಗೆ ಬರ್ಬೋದು. ಇಷ್ಟು ನಾನು ಮೇನ್ ನಿಮಗೆ ಏನು ಮಾಡಿದ್ದೀನಿ ವಿದ್ಯಾರ್ಥಿಗಳೇ, ಒಂದು 30 ಕ್ವಶನ್ಸ್ಗಳನ್ನು ಅನುರೂಪತದಲ್ಲಿ ಯಾವ ಮಾದರಿಯಲ್ಲಿ ನಿಮಗೆ ಬರಬಹುದು ಅನ್ನೋದನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ತಾವು ಅದನ್ನು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಯೂಸ್ ಮಾಡಿಕೊಡ್ರಿ, ನಿಮಗೆ ಬೆನಿಫಿಟ್ ಆಗ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ಹೆಚ್ಚು ತಾವುಗಳು ಏನು ಮಾಡಬೇಕಪ್ಪ ಅಂತಂದರೆ ಲೈಕ್ ಮತ್ತು ಶೇರ್ಗಳನ್ನ ಮಾಡಲಿಕ್ಕೆ ಮರಿಬಾರ್ದು. ನಿಮ್ಮ ಹೆಚ್ಚು ಲೈಕ್ಗಳು, ನಿಮ್ಮ ಎಷ್ಟು ಶೇರ್ಗಳು ಇರ್ತಾವಲ್ಲ, ನಮಗೆ ಭಾಳಷ್ಟು ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನ್ಸ್ಗಳನ್ನು ಸಿಗ್ತದೆ. ಸೊ ಆ ಕಾರಣಕ್ಕಾಗಿ ನಾವು ನಿಮಗೆ ಹೇಳ್ತಕ್ಕಂಥದ್ದು, ದಯಮಾಡಿ ವಿಡಿಯೋವನ್ನು ನೀವು ನೋಡಿದ ತಕ್ಷಣ ನಿಮ್ಮ ಗೆಳೆಯರಿಗೆ, ನಿಮ್ಮ ಶಾಲೆ, ಸೊ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಅಲ್ಲೆಲ್ಲ ಕಡೆ ತಾವುಗಳು ಅವುಗಳನ್ನು ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಒಂದಂಕ ಮುಗೀತು, ಅನುರೂಪತ ಮುಗೀತು. ಇನ್ನು ವ್ಯಾಕರಣದ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಖಂಡಿತವಾಗಿ ಡೆಫಿನೆಟ್ ಆಗಿ ನಾನು ನಿಮಗೆ ಏನು ಮಾಡ್ತೀನಿ, 80 ಔಟ್ ಆಫ್ 80ಗೆ ರೀಚ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ನನಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಸಪೋರ್ಟ್. ನೀವು ಎಷ್ಟು ನಮಗೆ ಲೈಕ್ ಮಾಡ್ತೀರಿ, ಎಷ್ಟು ಶೇರ್ ಮಾಡ್ತೀರಿ ಅನ್ನೋದು ನಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಖುಷಿಯನ್ನು ತಂದು ಕೊಡ್ತಕ್ಕಂಥದ್ದು. ಸೊ ಆ ಥರ ನೀವೆಲ್ಲರೂ ಕೂಡ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಸಿಗ್ತೀನಿ ವ್ಯಾಕರಣದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ಗಳ ವಿಡಿಯೋಗಳೊಂದಿಗೆ. ಸೊ ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ.